ನಮಸ್ಕಾರ ವೀಕ್ಷಕರೇ, ವೆಲ್ತ್ ಇನ್ಫೋ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸುಮಂತ್. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ತುಂಬ ವರ್ತ್ಫುಲ್ ಇನ್ಫಾರ್ಮೇಷನ್ನ ನಾನು ಇದರಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿ, ಭಾಳಷ್ಟು ಇನ್ಫಾರ್ಮೇಷನ್ ನಿಮಗೆ ಈ ಒಂದು ವಿಡಿಯೋದಿಂದ ಸಿಗುತ್ತಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮೊದಲನೇದು, ನಾನು ನಂಬೋದು ಶೇರ್ ಮಾರ್ಕೆಟಲ್ಲಿ ನಾವು ದುಡಿಬೇಕು, ನಾವು ದುಡಿದಿರ್ತಕ್ಕಂಥ ದುಡ್ಡನ್ನು ದುಡಿಸ್ಕೊಳ್ಳಲಿರ್ತಕ್ಕಂಥ ಒಂದು ವೇದಿಕೆ ಅಂತೇಳಿ ನಾನು ನಂಬ್ತಾ ಇದ್ದೀನಿ. ಸೊ ಹಾಗಾಗಿ ನಮ್ಮ ಒಂದು ಇಂಟೆನ್ಷನ್ ಬಂದ್ಬಿಟ್ಟು ನಾವು ಹೆಚ್ಚು ದುಡಿಬೇಕು, ಹೆಚ್ಚು ಸ್ಯಾಲ್ರಿನ ಪಡಿಬೇಕು ಅನ್ನೋದ್ರ ಕಡೆ ನಮ್ಮ ಒಂದು ಕಾನ್ಸಂಟ್ರೇಷನ್ ಇರಬೇಕು. ಹೆಚ್ಚು ಸೇವಿಂಗ್ಸ್ ಮಾಡಬೇಕು, ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡ್ಕೊತ ಹೋಗಬೇಕು. ಆವಾಗ ನಮ್ಮ ಒಂದು ಪರ್ಸ್ನಲ್ ಫೈನಾನ್ಷಿಯಲ್ ಲೈಫು ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಆರಾಮಾಗಿ ನಮ್ಮ ಒಂದು ಲೈಫನ್ನು ನಾವು ಲೀಡ್ ಮಾಡ್ಕೊತ ಹೋಗ್ಬೋದು. ನೆಕ್ಸ್ಟು, ಯಾರೆಲ್ಲ ಫೈನಾನ್ಷಿಯಲ್ ಫ್ರೀಡಮ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಲ್ಲ, ಸೊ ಅಂಥವ್ರು ನಿಮಗೆ ಪ್ಯಾಸಿವ್ ಇನ್ಕಮ್ ಕಡೆ ನೀವು ಹೆಚ್ಚು ಫೋಕಸ್ ಮಾಡಬೇಕಾಗತ್ತೆ. ಅಂದರೆ ನಾವು ದುಡ್ದಿರ್ತಕ್ಕಂಥ ದುಡ್ಡು ನಮಗೆ ದುಡಿಬೇಕಂತ ಮಾಡ್ಕೊಂಡಿದ್ರೆ ನೀವು ರೆಗ್ಯುಲರಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊತ ಹೋಗಬೇಕು, ಅಗ್ರೆಸಿವಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊತ ಹೋಗಬೇಕು. ಆ ಒಂದು ಸ್ಟಾಕ್ಸ್ಗಳಲ್ಲಿ ನೀವು ಲಾಂಗ್ ಲೈಫಲ್ಲಿ ಇರೋದ್ರಿಂದ ನಿಮಗೆ ಡಿವಿಡೆಂಡ್ ರೂಪದಲ್ಲಿ ಅಥವಾ ಬೋನಸ್ ಸ್ಪ್ಲಿಟ್ಟು ಹೀಗೆ ಅವು ಮೆಲ್ಲಕ್ಕೆ ನಿಮಗೆ ಸ್ಲೋ ಆಗಿ ವೆಲ್ತ್ ಕ್ರಿಯೇಟ್ ಮಾಡ್ತಾ ಹೋಗ್ತಾವಂತೇಳಿ ನಾನು ನಂಬ್ತೀನಿ. ನೆಕ್ಸ್ಟು, ಇದು ಒಂದು ಮುಗಿಲಾರ್ದಂತಹ ಒಂದು ಸಬ್ಜೆಕ್ಟ್ ಅಂತಲೇ ಹೇಳ್ತೀನಿ. ಇಲ್ಲಿ ಏನಾಗುತ್ತೆ ಅಂತಂದರೆ, ಇವಾಗ ನಮ್ಮ ಒಂದು ಲೈಫಲ್ಲಿ ನಾವು ಯಾವುದೋ ಒಂದು ಕಂಪ್ನಿ ಚೇಂಜ್ ಮಾಡೋದಕ್ಕೋ ಅಥವಾ ನಾವು ಒಂದು ಒಳ್ಳೆ ಪ್ಯಾಕೇಜನ್ನು ಪಡೆಯೋದಕ್ಕೆ ನಾವು ಎಷ್ಟೋ ಸಾರಿ ನಾವು ಓದ್ತಾ ಇರ್ತೀವಿ, ನಮಗೆ ವರ್ಕೌಟ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಬಟ್ ಇದರಲ್ಲಿ ಲರ್ನ್ ಆ್ಯಂಡ್ ಅರ್ನ್ ಅನ್ನೋದೇನಿದೆಯಲ್ಲ ತುಂಬ ಕ್ವಿಕ್ಕಾಗಿ ಆಗುತ್ತೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಹಾಗಾಗಿ ಸ್ಟಾಕ್ ಮಾರ್ಕೆಟ್ನ ನೀವು ಕಲಿತಾ ಹೋಗ್ರಿ. ಹೆಚ್ಚು ಕಲಿತಷ್ಟು ನಿಮಗೆ ಅದು ತುಂಬ ವರ್ಕೌಟ್ ಆಗುತ್ತೆ. ಹಣದ ರೂಪದಲ್ಲಿ ನಿಮಗೆ ಅದು ರಿಟರ್ನ್ಸನ್ನ ಕೊಡ್ತಾ ಹೋಗುತ್ತೆ ಇಮಿಡಿಯೇಟಾಗಿ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಮ್ಮ ಇನ್ವೆಸ್ಟರ್ಸ್ಗೆ ರೆಕಮೆಂಡ್ ಮಾಡಿರ್ತಕ್ಕಂಥ ಕೆಲವೊಂದು ಸ್ಟಾಕ್ಸ್ಗಳನ್ನ ನಾವು ಮಾರ್ಕೆಟ್ ಬಿದ್ದಾಗ ನಾವು ರೆಕಮೆಂಡ್ ಮಾಡಿದ್ವಿ, ಕೆಲವೊಂದು ಸ್ಟಾಕ್ಸ್ಗಳು ಬಿದ್ದಾಗ ಕೂಡ ನಾವು ಅವ್ರನ್ನ ರೆಕಮೆಂಡ್ ಮಾಡಿದ್ವಿ ಬೈ ಮಾಡೋದಕ್ಕೆ. ಸರಿಯಾದ ಟೈಮಲ್ಲಿ ನಾವು ಅವರಿಗೆ ರೆಕಮೆಂಡ್ ಮಾಡಿರ್ತಕ್ಕಂಥ ಕೆಲವೊಂದು ಡಿವಿಡೆಂಡ್ ಸ್ಟಾಕ್ಸ್ಗಳು ಇವತ್ತಿನ ದಿನ ಎಷ್ಟು ರಿಟರ್ನ ಕೊಟ್ಟಿದ್ದಾವೆ. ಒಂದು ಲಾಸ್ಟ್ 2 ಇಯರ್ಸಲ್ಲಿ ನಾವು ಆ ಒಂದು ಸ್ಟಾಕ್ ಜೊತೆ ಇದ್ದೀವಿ. ಸೊ ಲಾಸ್ಟ್ 2 ಇಯರ್ಸಲ್ಲಿ ಅದರಿಂದ ನಮಗೆ ಎಷ್ಟು ಲಾಭ ಆಗಿದೆ, ನಷ್ಟ ಆಗಿದೆ, ಎಷ್ಟು ರಿಟರ್ನ್ಸ್ ಬಂದಿದೆ ಮತ್ತು ಎಷ್ಟು ಡಿವಿಡೆಂಡ್ನ ನಾವು ಪಡೆದಿದ್ದೀವಿ ಅಂತೇಳಿ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ನಾನು ಇವತ್ತು ಕೂಡ ಹೇಳ್ತಾ ಇದ್ದೀನಿ, ಮಾರ್ಕೆಟ್ಗೆ ಇನ್ನೂ ಕೂಡ ಲಾಂಗ್ ಲೈಫ್ ಇದೆ, ಇನ್ನೂ 100 ವರ್ಷನೂ ಕೂಡ ಮಾರ್ಕೆಟ್ ಇರುತ್ತೆ. ನಿಮಗೆ ಸರಿಯಾದ ಟೈಮಲ್ಲಿ ನೀವು ಒಳ್ಳೆಯ ಸ್ಟಾಕ್ಸ್ಗಳನ್ನು ನೀವು ಐಡೆಂಟಿಫೈ ಮಾಡಿದರೆ ನೀವು ಆ ಸ್ಟಾಕ್ಸ್ಗಳಿಂದ ನೀವು ಎಕ್ಸಿಟ್ ಆಗ್ತಕ್ಕಂಥ ಪ್ಲ್ಯಾನೇ ಬೇಕಾಗಿಲ್ಲ. ನೀವು ಆರಾಮಾಗಿ ಆ ಒಂದು ಸ್ಟಾಕ್ ಜೊತೆ ನೀವು ಕಂಟಿನ್ಯೂ ಮಾಡ್ಬೋದು. ಸೊ ಹಾಗಾಗಿ ಮಾರ್ಕೆಟಲ್ಲಿ ನೀವು ಕಲೀರಿ. ನೀವು ಕಲಿತಾಗ ಆ ಒಂದು ಕಲ್ತಿರ್ತಕ್ಕಂಥ ನಾಲೆಜ್ ನಿಮಗೆ ಯಾವಾಗೋ ಉಪಯೋಗ ಆಗುತ್ತೆ. ಈ ವರ್ಷ ಅಲ್ಲ, ಮುಂದಿನ ವರ್ಷ ಯಾವಾಗಾದ್ರೂ ಮಾರ್ಕೆಟ್ ನಿಮ್ಗೆ ಒಂದು ಒಳ್ಳೆ ಚಾನ್ಸ್ ಕೊಡ್ಬೋದು. ಅಂಥ ಟೈಮಲ್ಲಿ ನೀವು ನಾನು ಹೇಳಿರ್ತಕ್ಕಂಥ ಇವತ್ತೇನು ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ವೀಡಿಯೋದಲ್ಲಿ, ಡಿವಿಡೆಂಡ್ ಸ್ಟಾಕ್ಸ್ಗಳನ್ನು ನೀವು ಬೈ ಮಾಡಬೇಕಂತ ಮಾಡ್ಕೊಂಡಿದ್ರೆ ಒಂದು ಒಳ್ಳೆ ರೀಸನೇಬಲ್ ಪ್ರೈಸಲ್ಲಿ ಅವೇನಾದರೂ ಬಂದರೆ ನೀವು ಬೈ ಮಾಡ್ಬೋದು. ನೀವು ಒಳ್ಳೊಳ್ಳೆ ಡಿವಿಡೆಂಡ್ ಪಡಿತಾ ಹೋಗ್ಬೋದು. ಹಾಗೆ ನೀವು ಓವರಾಲ್ ಆಗಿ ಕೂಡ ನೀವು ಪ್ರಾಫಿಟಲ್ಲಿ ಇರ್ತೀರ. ನೀವೇನಾದರೂ ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಜಾಯ್ನ್ ಆಗಿಲ್ಲ ಅಂತಂದರೆ ನೀವು ಜಾಯ್ನ್ ಆಗ್ಬೋದು. ಇಲ್ಲಿ ನೀವು ಡಿವಿಡೆಂಡ್ ಅಂತೇಳಿ ನೀವು ಸರ್ಚ್ ಮಾಡಿ. ಭವಿಷ್ಯ ಕನ್ನಡದಲ್ಲಿ ನಾವೇ ಹೆಚ್ಚು ಡಿವಿಡೆಂಡ್ ಬಗ್ಗೆ ಅವೇರ್ನೆಸ್ನ ಮೂಡಿಸಿದ್ದೀವಿ ಇನ್ವೆಸ್ಟರ್ಸ್ಗೆ. ನೀವು ಸರ್ಚ್ ಮಾಡಿದಾಗ ನೀವು ಸ್ಟಾರ್ಟಿಂಗಿಂದ ನೀವು ಎಂಡ್ವರೆಗೂ ನೀವು ನೋಡ್ಕೊತ ಬರ್ಬೋದು. ನಾವು ನಮ್ಮ ಇನ್ವೆಸ್ಟರ್ಸ್ಗೆ ರೆಕಮೆಂಡ್ ಮಾಡಿರ್ತಕ್ಕಂಥ ಡಿವಿಡೆಂಡ್ ಸ್ಟಾಕ್ಸ್ಗಳಾಗಿರ್ಬೋದು, ಅವನ್ನ ಯಾವ ಪ್ರೈಸಲ್ಲಿ ನೀವು ಬೈ ಮಾಡಿದರೆ ನಿಮ್ಗೆ ವರ್ಕೌಟ್ ಆಗುತ್ತೆ, ಏನಕ್ಕೆ ನಾವು ಡಿವಿಡೆಂಡನ್ನು ನಾವು ಬೈ ಮಾಡಬೇಕು ಅನ್ನೋದು ಕೂಡ ಹೇಳಿದ್ದೀನಿ. ಮತ್ತು ಇಯರ್ ಬೈ ಇಯರ್ ನೀವು ನೋಟ್ ಡೌನ್ ಮಾಡ್ಕೊತ ಬಂದಾಗ ಈ ವರ್ಷ ಎಷ್ಟು ಡಿವಿಡೆಂಡ್ ಬಂದಿದೆ ಅಂತ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಯರ್ ಎಷ್ಟು ಬರುತ್ತೆ ಅಂತೇಳಿ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಆ ಒಂದು ಡಿವಿಡೆಂಡ್ ಅಮೌಂಟ್ ಅನ್ನೋದು ಅದು ಇಯರ್ ಬೈ ಇಯರ್ ಅದು ಹೆಚ್ಚಾಗ್ತಾ ಹೋಗ್ತಾ ಇದೆ. ಸೊ ಅನ್ನೋದು ನಿಮಗೆ ಇದರಿಂದ ಗೊತ್ತಾಗುತ್ತೆ. ನಾನು ಕೂಡ 2020ರಲ್ಲಿ ಮತ್ತು 2021ರಲ್ಲಿ ನಾವು ಪಡೆದಿರ್ತಕ್ಕಂಥ ಡಿವಿಡೆಂಡ್ ಎಷ್ಟಿದೆ ಅಂತೇಳಿ ನಾನು ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲೂ ಕೂಡ ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಹತ್ರ ಯಾರೆಲ್ಲ ಅಕೌಂಟ್ನ ಓಪನ್ ಮಾಡಿದ್ದಾರೆ ಅವರಿಗೆ ನಾವು ಸರಿಯಾದ ಸಮಯದಲ್ಲಿ ಒಳ್ಳೊಳ್ಳೆ ಸ್ಟಾಕ್ಸ್ಗಳನ್ನು ನಾವು ರೆಕಮೆಂಡ್ ಮಾಡೋ ಮೂಲಕ ಅವರ ಒಂದು ಸಂಪತ್ತನ್ನು ರಚಿಸಲು ನಾವು ಸಹಾಯ ಮಾಡಿದ್ದೇವೆ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ. ನಾವು ರೆಕಮೆಂಡ್ ಮಾಡಿರ್ತಕ್ಕಂಥ ಸ್ಟಾಕ್ಸ್ಗಳು ನಮ್ಮ ಇನ್ವೆಸ್ಟರ್ಸ್ಗೆ ಅವು ಎಷ್ಟು ರಿಟರ್ನ ಕೊಟ್ಟಿದ್ದಾವೆ ಅಂತೇಳಿ ಪ್ರಾಫಿಟ್ ಆ್ಯಂಡ್ ಲಾಸ್ನ ನೀವು ನಮ್ಮ ಒಂದು ಚಾನಲ್ನ ಕಮ್ಯುನಿಟಿ ಪೇಜಲ್ಲಿ ಹೋದರೆ ನೀವು ಡೀಟೇಲಾಗಿ ನೋಡ್ಬೋದು. ನಿಮಗೆ ನಮ್ಮ ಹತ್ರ ಸ್ಟಾಕ್ ರೆಕಮೆಂಡೇಷನ್ನ ಪಡೆಯೋ ಆಸಕ್ತಿ ಇದ್ದರೆ ನೀವು ನಮ್ಮ ಹತ್ರ ಅಕೌಂಟ್ ಓಪನ್ ಮಾಡೋ ಮೂಲಕ ನೀವು ಫ್ರೀಯಾಗಿ ಸ್ಟಾಕ್ ರೆಕಮೆಂಡೇಷನ್ನ ಪಡಿಬೋದು. ಇಲ್ಲ ನೀವು ಪೇಯ್ಡ್ ಸರ್ವಿಸ್ನ ನೀವು ತೊಗೊಳ್ಬೇಕಾಗತ್ತೆ. ನೆಕ್ಸ್ಟು, ನಾವು ನಮ್ಮ ಇನ್ವೆಸ್ಟರ್ಸ್ಗೆ ರೆಕಮೆಂಡ್ ಮಾಡಿರ್ತಕ್ಕಂಥ ಸ್ಟಾಕ್ಸ್ದು ಫೋಟೋ ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಯಾವುದೂ ಕೂಡ ಕತೆ ಇಲ್ಲ ಅಂತೇಳಿ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ನಾನು NMDCನ ರೆಕಮೆಂಡ್ ಮಾಡಿದ್ದೆ. ಇದನ್ನು 90 ರೂಪೀಸಲ್ಲಿ ಬೈ ಮಾಡೋಕ್ಕೆ ಹೇಳಿದ್ದೆ. ಸೊ 90 ರೂಪೀಸಲ್ಲಿ ಬೈ ಮಾಡಿದರೆ 6% ರಿಟರ್ನ್ ಸಿಗುತ್ತೆ ಅಂತೇಳಿ ಹೇಳಿದ್ದೆ. ಇದು ಸೆಪ್ಟೆಂಬರ್ 9, 2020ಕ್ಕೆ ನಾನು ರೆಕಮೆಂಡ್ ಮಾಡಿದ್ದೀನಿ. ಅದೇ ಥರ ನಮ್ಮ ಹತ್ರ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅವರಿಗೆ ನಾವು ರೆಗ್ಯುಲರಾಗಿ 5 ಸ್ಟಾಕ್ನ ಡಿವಿಡೆಂಡ್ಗೋಸ್ಕರ ನಾನು ಬೈ ಮಾಡಿಸಿದ್ದೀನಿ. ITCನೂ ಕೂಡ ನಾನು ಡಿವಿಡೆಂಡಲ್ಲಿ ಆ್ಯಡ್ ಮಾಡಿದ್ದೀನಿ. ಅಟ್ಲೀಸ್ಟ್ ಈಗ ಸದ್ಯ ನಮಗೆ ಅದರಲ್ಲಿ ಅಂಥ ಒಂದು ಒಳ್ಳೆ ಪ್ರಾಫಿಟ್ ಬಂದಿಲ್ಲ ಅಂದರೂ ಕೂಡ ನಮ್ಮ ಒಂದು ಇನ್ವೆಸ್ಟ್ಮೆಂಟ್ಗೆ ಒಂದು 5 to 6% ಡಿವಿಡೆಂಡ್ ರೂಪದಲ್ಲಿ ಅದು ರಿಟರ್ನ್ಸ್ ಬಂದೇ ಬರುತ್ತೆ. ನೀವಿಲ್ಲಿ ನೋಡ್ಬೋದು REC, ಗೇಲು, NMDC, ITC ಮತ್ತು ಕೋಲ್ ಇಂಡಿಯಾ ನಾನು ರೆಕಮೆಂಡ್ ಮಾಡಿರ್ತಕ್ಕಂಥ ಪ್ರೈಸ್. ಆಮೇಲೆ ಇವತ್ತಿನ ದಿನ ಆ ಸ್ಟಾಕ್ ಎಷ್ಟು ಪ್ರೈಸ್ ಇದೆ ಅನ್ನೋದು ಕೂಡ ಇಲ್ಲಿ ಅಪ್ಡೇಟ್ ಆಗ್ತಾಯಿದೆ. ITCನ 200 ಒಳಗೆ ಬೈ ಮಾಡಿಸಿದ್ದೀನಿ ಎಷ್ಟೋ ಜನಕ್ಕೆ. NMDCನ 90 ರೂಪೀಸ್ ಕೆಳಗಡೆ ಬೈ ಮಾಡಿಸಿದ್ದೀನಿ.
ಕೋಲ್ ಇಂಡಿಯಾನ 130 ರುಪೀಸ್ ಕೆಳಗಡೆ ಬೈ ಮಾಡಿಸಿದ್ದೀನಿ. RECನ 82 ರೂಪಾಯಿಗಿಂತ ಕೆಳಗಡೆ ಬೈ ಮಾಡಿಸಿದ್ದೀನಿ. ಗೇಲ್ ಇಂಡಿಯಾನ 70 ರೂಪಾಯಿಗಿಂತ ಕೆಳಗಡೆ ಬೈ ಮಾಡಿಸಿದ್ದೀನಿ. ಇದು ನಾವು ನಮ್ಮ ಇನ್ವೆಸ್ಟರ್ಸ್ಗೆ ರೆಕಮೆಂಡ್ ಮಾಡಿರ್ತಕ್ಕಂಥ ಸ್ಟಾಕ್ಸ್ದು ಬ್ರಾಡ್ಕಾಸ್ಟ್ ಗ್ರೂಪ್ದು ಫೋಟೋನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಮ್ಮ ಹತ್ರ ಯಾರೇ ಹೊಸ ಇನ್ವೆಸ್ಟರ್ಸ್ ಆ್ಯಡ್ ಆದಂಗೆಲ್ಲ ಅವರಿಗೆ ನಾವು ಸ್ಟಾಕ್ ರೆಕಮೆಂಡೇಷನ್ ಹಾಗೆ ಡಿವಿಡೆಂಡ್ ಸ್ಟಾಕ್ಸ್ಗಳನ್ನ ನಾನು 2020 ಜನವರಿ 2021 ಕೂಡ ನಾನು ರೆಕಮೆಂಡ್ ಮಾಡಿದ್ದೀನಿ. ಆಮೇಲೆ ನಾನು ಡಿವಿಡೆಂಡ್ ಸ್ಟಾಕ್ಸ್ಗಳನ್ನ ನಾನು ಕಳಿಸಿಲ್ಲ. ಏನಕ್ಕಂತಂದರೆ ಆಲ್ರೆಡಿ ಸ್ಟಾಕ್ಸ್ಗಳು ಮೂವ್ ಆಗಿಬಿಟ್ಟಿದ್ದಾವೆ. ಮೂವ್ ಆದಮೇಲೆ ನಾವು ಈ ಸ್ಟಾಕ್ಸ್ಗಳನ್ನ ಬೈ ಮಾಡಿದರೆ ನಮ್ಗೆ ಅಷ್ಟೊಂದು ವರ್ಕೌಟ್ ಆಗಲ್ಲ ಅಂತೇಳಿ ನಾನು ಮತ್ತೆ ರೆಕಮೆಂಡ್ ಮಾಡಿಲ್ಲ. ಸೊ 2020 ಮತ್ತು 2021 ನಾವು ಪಡೆದಿರ್ತಕ್ಕಂಥ ಡಿವಿಡೆಂಡ್ ಎಷ್ಟು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ವೀಕ್ಷಕರೇ, ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು ನಾವು ರೆಕಮೆಂಡ್ ಮಾಡಿರ್ತಕ್ಕಂಥ ಡಿವಿಡೆಂಡ್ ಸ್ಟಾಕ್ಸ್ಗಳು. ಯಾವ ಒಂದು ಪ್ರೈಸ್ಗೆ ನಾನು ರೆಕಮೆಂಡ್ ಮಾಡಿದ್ದೆ, ಬೈ ಮಾಡೋದಕ್ಕೆ ಹೇಳಿದ್ದೆ, ಮತ್ತು ಇವತ್ತಿನ ದಿನ ಅದರ ಒಂದು ಪ್ರೈಸ್ ಏನು ನಡೀತಾ ಇದೆ, ಮತ್ತು ನಾವು ಈ ಒಂದು ಸ್ಟಾಕಲ್ಲಿ ಇವತ್ತಿನ ದಿನ ಎಷ್ಟು ಪರ್ಸೆಂಟೇಜ್ ನಾವು ಪ್ರಾಫಿಟಲ್ಲಿದ್ದೀವಿ. ನಾವು 2020 ಈ ಒಂದು ಸ್ಟಾಕ್ಸಿಂದ ಪಡೆದಿರ್ತಕ್ಕಂಥ ಡಿವಿಡೆಂಡು ಮತ್ತು 2021 ನಾವು ಈ ಒಂದು ಸ್ಟಾಕಿಂದ ಪಡೆದಿರ್ತಕ್ಕಂಥ ಡಿವಿಡೆಂಡ್ ಎಲ್ಲವನ್ನು ಕೂಡ ನಾನು ಇಲ್ಲಿ ನೋಟ್ ಡೌನ್ ಮಾಡಿದ್ದೀನಿ. 2022 ಕೂಡ ನಾನು ನೋಟ್ ಡೌನ್ ಮಾಡ್ತೀನಿ. ನಾವು ಪಡಿತಕ್ಕಂಥ ಡಿವಿಡೆಂಡ್ ಏನಿದೆಯಲ್ಲ ಈ ಒಂದು ಸ್ಟಾಕ್ಸ್ಗಳಿಂದ ಇಯರ್ ಬೈ ಇಯರ್ ಅದು ಹೆಚ್ಚಾಗ್ತಾ ಹೋಗುತ್ತೆ ಅಂತೇಳಿ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ನಾವು ಒಂದು ರೈಟ್ ಟೈಮಲ್ಲಿ ರೈಟ್ ಪ್ರೈಸಲ್ಲಿ ನಾವೇನಾದರೂ ಸ್ಟಾಕ್ಸ್ಗಳನ್ನು ನಾವು ಒಳ್ಳೆ ಪ್ರೈಸಲ್ಲಿ ಬೈ ಮಾಡಿದಾಗ ಈ ಥರ ನೀವು ಕೂಡ ಈ ಒಂದು ಡಿವಿಡೆಂಡ್ನ ನೀವು ಎಂಜಾಯ್ ಮಾಡ್ಬೋದು ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮೊದಲನೇ ಸ್ಟಾಕು ನಾವು ರೆಕಮೆಂಡ್ ಮಾಡಿರೋದು REC ಲಿಮಿಟೆಡ್ನ ನಾನು 82 ಅಥವಾ ಅದಕ್ಕಿಂತ ಕೆಳಗಡೆ ಬಂದರೆ ಬೈ ಮಾಡೋಕ್ಕೆ ಹೇಳಿದ್ದೆ. ಇವತ್ತಿನ ದಿನ ಈ ಒಂದು ಸ್ಟಾಕ್ ಬಂದುಬಿಟ್ಟು 131 ರೂಪಾಯಿದಲ್ಲಿ ಇದು ನಡೀತಾ ಇದೆ. ಅಂದರೆ ನಾವು ಇವಾಗ ಆಲ್ರೆಡಿ ಬೈ ಮಾಡಿದ ಪ್ರೈಸ್ಗಿಂತ ಇವಾಗ ನಾವು ಒಂದು 60% ಪ್ರಾಫಿಟಲ್ಲಿ ಈ ಒಂದು ಸ್ಟಾಕಲ್ಲಿದ್ದೀವಿ. ಈ ಒಂದು ಸ್ಟಾಕು 2020 17 ರೂಪಾಯಿ ಡಿವಿಡೆಂಡ್ನ ಕೊಟ್ಟಿದೆ. ಅಂದರೆ ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ಮೇಲೆ ನೀವೇನಾದರೂ 82 ಅಥವಾ ಅದಕ್ಕಿಂತ ಕೆಳಗಡೆ ಬೈ ಮಾಡಿದಾಗ ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ಮೇಲೆ ಒಂದು 20% ರಿಟರ್ನ್ಸ್ ಆಲ್ರೆಡಿ ನಮ್ಮ ಒಂದು ಅಕೌಂಟಿಗೆ ಬಂದಿದೆ ಡಿವಿಡೆಂಡ್ ರೂಪದಲ್ಲಿ. ಇದನ್ನು ನೀವು ಗಮನಿಸಬೇಕಾಗತ್ತೆ. 2021 ಈ ಒಂದು ಸ್ಟಾಕು 11 ರೂಪಾಯಿ 21 ಪೈಸೆ ಡಿವಿಡೆಂಡ್ನ ಇದು ಡಿಕ್ಲೇರ್ ಮಾಡಿದೆ. ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ಮೇಲೆ ನಮಗೆ 13.67% ಆಫ್ ಅಮೌಂಟು ನಮ್ಮ ಒಂದು ಅಕೌಂಟಿಗೆ ಆಲ್ರೆಡಿ ಡಿವಿಡೆಂಡ್ ರೂಪದಲ್ಲಿ ಬಂದು ಜಮಾ ಆಗಿದೆ. ಡಿವಿಡೆಂಡ್ ಅಮೌಂಟ್ ಬಂದ್ಬಿಟ್ಟು ನಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ನೀವು ಇಲ್ಲಿ ಗಮನಿಸ್ಬೋದು 2020 ಮತ್ತು 2021 ನಾವು ಈಗಾಗಲೇ ಈ ಒಂದು ಸ್ಟಾಕಿಂದ ಒಂದು 34% ಆಫ್ ಅಮೌಂಟು ನಮ್ಮ ಒಂದು ಅಕೌಂಟಿಗೆ ಆಲ್ರೆಡಿ ಬಂದಿದೆ. ಇನ್ನೊಂದು 2-3 ವರ್ಷ ನಾವು ಈ ಒಂದು ಸ್ಟಾಕ್ ಜೊತೆ ಇದ್ದಾಗ ನಾವೇನಾದರೂ ಈ ಒಂದು ಸ್ಟಾಕಲ್ಲಿ 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದರೆ 1 ಲಕ್ಷ ರೂಪಾಯಿ ಕೂಡ ನಮ್ಮ ಒಂದು ಅಕೌಂಟಿಗೆ ಬಂದು ಜಮಾ ಆಗಿರುತ್ತೆ 5 ವರ್ಷದಲ್ಲಿ. ಆಮೇಲೆ ಮುಂದೇನಿರುತ್ತಲ್ಲ ಅದೆಲ್ಲ ಬಂದ್ಬಿಟ್ಟು ಫ್ರೀ ಅಮೌಂಟ್ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಹಾಗೆ ನಾವು ಈ ಒಂದು ಸ್ಟಾಕಲ್ಲಿ ಒಂದು 60% ಪ್ರಾಫಿಟಲ್ಲೂ ಕೂಡ ಇದ್ದೀವಿ. ಇದನ್ನು ಕೂಡ ನೀವು ಗಮನಿಸಬೇಕಾಗತ್ತೆ. ಸೊ ಹಾಗಾಗಿ ಡಿವಿಡೆಂಡ್ ಸ್ಟಾಕ್ಸ್ಗಳನ್ನ ನೀವು ಎಷ್ಟು ಡಿಸ್ಕೌಂಟಲ್ಲಿ ನೀವು ಬೈ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು REC ಲಿಮಿಟೆಡ್ ಬಂದ್ಬಿಟ್ಟು 2021 17 ರೂಪಾಯಿ ಡಿವಿಡೆಂಡ್ನ ಕೊಟ್ಟಿದೆ. 2021 ಈ ಒಂದು ಸ್ಟಾಕ್ ಬಂದ್ಬಿಟ್ಟು 11.21 ಪೈಸೆ ಡಿವಿಡೆಂಡ್ನ ಇದು ಕೊಟ್ಟಿದೆ. ಅದೇ ಥರ ನಾವು ಗೇಲ್ ಇಂಡಿಯಾನು ಕೂಡ ನಾನು ರೆಕಮೆಂಡ್ ಮಾಡಿದ್ದೆ. ಈ ಒಂದು ಸ್ಟಾಕನ್ನು ನಾನು 70 ರೂಪಾಯಿ ಅಥವಾ ಅದಕ್ಕಿಂತ ಕೆಳಗಡೆ ಬಂದರೆ ಬೈ ಮಾಡೋಕ್ಕೆ ಹೇಳಿದ್ದೆ. ಇವತ್ತಿನ ದಿನ ಈ ಒಂದು ಸ್ಟಾಕ್ ಬಂದ್ಬಿಟ್ಟು 130 ರೂಪಾಯಿದಲ್ಲಿ ಈ ಒಂದು ಸ್ಟಾಕ್ ನಡೀತಾ ಇದೆ. ನಾವೇನಾದರೂ ಈ ಒಂದು ಪ್ರೈಸ್ಗೆ ಬೈ ಮಾಡಿದರೆ ಇವತ್ತಿನ ದಿನ ನಾವು 86% ನಾವು ಈ ಒಂದು ಸ್ಟಾಕಲ್ಲಿ ಪ್ರಾಫಿಟಲ್ಲಿದ್ದೀವಿ. ಈ ಒಂದು ಸ್ಟಾಕ್ ಬಂದ್ಬಿಟ್ಟು 2020 6 ರೂಪಾಯಿ 40 ಪೈಸೆ ಡಿವಿಡೆಂಡ್ನ ಇದು ಕೊಟ್ಟಿದೆ. 2021 ಈ ಒಂದು ಸ್ಟಾಕು 9 ರೂಪಾಯಿ ಡಿವಿಡೆಂಡ್ನ ಕೊಟ್ಟಿದೆ. ನೀವು 70 ರೂಪಾಯಿಗೆ ಈ ಒಂದು ಸ್ಟಾಕನ್ನ ಬೈ ಮಾಡಿದರೆ ನಿಮ್ಗೆ 2020 ನಿಮಗೆ ಆಲ್ಮೋಸ್ಟು 9% ನಿಮಗೆ ಇಂಟ್ರೆಸ್ಟ್ ಬಂದಂಗೆ ಆಗ್ತಾಯಿತ್ತು ನಿಮ್ಮ ಅಕೌಂಟಿಗೆ. 2021 ಈ ಒಂದು ಸ್ಟಾಕಿಂದ ನಿಮಗೆ 12% ಅಥವಾ ಆಲ್ಮೋಸ್ಟ್ ಒಂದು 13% ನಿಮಗೆ ಡಿವಿಡೆಂಡ್ ಸಿಕ್ಕಿದೆ. ನೆಕ್ಸ್ಟು ನಾನು NMDC ಸ್ಟಾಕನ್ನು ಕೂಡ 90 ರೂಪಾಯಿ ಅಥವಾ ಅದಕ್ಕಿಂತ ಕೆಳಗಡೆ ಬಂದರೆ ಬೈ ಮಾಡೋಕ್ಕೆ ಹೇಳಿದ್ದೆ. ಈ ಒಂದು ಸ್ಟಾಕು ಇವತ್ತಿನ ದಿನ 132 ರೂಪಾಯಿದಲ್ಲಿ ಇದು ನಡೀತಾ ಇದೆ. ಈ ಒಂದು ಸ್ಟಾಕಿಂದ ನಾವು ಇವಾಗ 47% ಪ್ರಾಫಿಟಲ್ಲಿದ್ದೀವಿ. 2020 ಈ ಒಂದು ಸ್ಟಾಕಿಂದ 5 ರೂಪಾಯಿ 29 ಪೈಸೆ ಡಿವಿಡೆಂಡ್ ಸಿಕ್ಕಿದೆ. 2021 ಈ ಒಂದು ಸ್ಟಾಕಿಂದ 16 ರೂಪಾಯಿ 77 ಪೈಸೆ ಡಿವಿಡೆಂಡ್ ಸಿಕ್ಕಿದೆ. ನೋಡಿ ಎಷ್ಟು ಡಿಫ್ರೆನ್ಸ್ ಆಗಿಬಿಟ್ಟಿದೆ. 5 ರೂಪಾಯಿ 2020 2021 16 ರೂಪಾಯಿ 77 ಪೈಸೆ ಈ ಒಂದು ಸ್ಟಾಕ್ ಡಿವಿಡೆಂಡ್ ಡಿಕ್ಲೇರ್ ಮಾಡಿದೆ. ನೀವು 2020 ನೀವು 90 ರೂಪಾಯಿಗೆ ಈ ಒಂದು ಸ್ಟಾಕ್ನ ಬೈ ಮಾಡಿದರೆ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಮೇಲೆ ಒಂದು 6% ಡಿವಿಡೆಂಡ್ ಬಂದಂಗೆ ಆಗ್ತಾಯಿತ್ತು. 2020 ನಿಮಗೆ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಮೇಲೆ 18% ಡಿವಿಡೆಂಡ್ ಬಂದಂಗೆ ಆಗಿದೆ, 18.5%. ಅದೇ ಥರ ನಾನು ITC ಸ್ಟಾಕನ್ನು ಕೂಡ ಗ್ರೋತು ಮತ್ತು ಡಿವಿಡೆಂಡ್ ಪರ್ಸ್ಪೆಕ್ಟಿವ್ ಆಗಿ ಕೂಡ ನಾನು ಈ ಒಂದು ಸ್ಟಾಕ್ನ ರೆಕಮೆಂಡ್ ಮಾಡಿದ್ದೀನಿ. 200 ರೂಪಾಯಿಗಿಂತ ಕೆಳಗಡೆ ಬಂದರೆ ಭಾಳಷ್ಟು ಜನಕ್ಕೆ ನಾನು ಈ ಒಂದು ಸ್ಟಾಕ್ನ ಬೈ ಮಾಡಿಸಿದ್ದೀನಿ. ಸೊ ಈ ಒಂದು ಸ್ಟಾಕ್ ಇವತ್ತಿನ ದಿನ 218 ರೂಪಾಯಿದಲ್ಲಿ ನಡೀತಾ ಇದೆ. ನೀವು 200 ರೂಪಾಯಿಗೆ ನೀವು ಬೈ ಮಾಡಿದ್ರೆ ಅಂದ್ಕೊಂಡಿದ್ರೆ ಈ ಒಂದು ಸ್ಟಾಕಲ್ಲಿ ಇವಾಗ ನೀವು ಒಂದು 9% ಪ್ರಾಫಿಟಲ್ಲಿದ್ದೀರಾ. ಈ ಒಂದು ಸ್ಟಾಕು 2020 ನಾವು ಇದರಿಂದ 10 ರೂಪಾಯಿ 15 ಪೈಸೆ ಡಿವಿಡೆಂಡ್ನ ಪಡೆದಿದ್ದೀವಿ. ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ಮೇಲೆ ಒಂದು 5% ಡಿವಿಡೆಂಡ್ ನಮಗೆ ಬಂದಿದೆ.
2021ರಲ್ಲಿ ಅವರು 10 ರೂಪಾಯಿ 75 ಪೈಸೆ ಡಿವಿಡೆಂಡ್ನ ಕೊಟ್ಟಿದ್ದಾರೆ. ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ಮೇಲೆ ನಮಗೆ 5.38% ಡಿವಿಡೆಂಡ್ ಸಿಕ್ಕಿದೆ ಈ ಒಂದು ಸ್ಟಾಕಿಂದ. ನೆಕ್ಸ್ಟ್ ನಾನು ಕೋಲ್ ಇಂಡಿಯಾ ಸ್ಟಾಕ್ನು ಕೂಡ 130 ಅಥವಾ ಅದಕ್ಕಿಂತ ಕೆಳಗಡೆ ಬಂದರೆ ಬೈ ಮಾಡೋಕ್ಕೆ ಹೇಳಿ ಬೈ ಮಾಡಿಸಿದ್ದೀನಿ. ಇವತ್ತಿನ ದಿನ ಈ ಒಂದು ಸ್ಟಾಕ್ ಬಂದುಬಿಟ್ಟು 145 ರೂಪಾಯಿದಲ್ಲಿ ನಡೀತಾ ಇದೆ. ನಾವು ಈ ಒಂದು ಸ್ಟಾಕಲ್ಲಿ 12.15% ಪ್ರಾಫಿಟಲ್ಲಿದ್ದೀವಿ. ಆಗಲೇ ಈ ಒಂದು ಸ್ಟಾಕು 2020ರಲ್ಲಿ ಈ ಒಂದು ಸ್ಟಾಕ್ ಬಂದುಬಿಟ್ಟು 19 ರೂಪಾಯಿ 50 ಪೈಸೆ ಡಿವಿಡೆಂಡ್ನ ಈ ಒಂದು ಸ್ಟಾಕ್ ಕೊಟ್ಟಿದೆ. ನಿಮಗೆ ಡಿವಿಡೆಂಡ್ ಬಂದುಬಿಟ್ಟು 15% ಅಥವಾ ಅದಕ್ಕಿಂತ ಹೆಚ್ಚಿನ ಒಂದು ಡಿವಿಡೆಂಡ್ ನೀವು ಪಡೆದಿದ್ದೀರಾ. 2021ರಲ್ಲಿ ಈ ಒಂದು ಸ್ಟಾಕ್ ಬಂದುಬಿಟ್ಟು ಇಲ್ಲಿವರೆಗೆ 17 ರೂಪಾಯಿ 50 ಪೈಸೆ ಡಿವಿಡೆಂಡ್ನ ಇದು ಕೊಟ್ಟಿದೆ. ಅಂದರೆ ನೀವೇನಾದರೂ 130 ಅಥವಾ ಅದಕ್ಕಿಂತ ಕೆಳಗಡೆ ಬೈ ಮಾಡಿದರೆ ಡಿವಿಡೆಂಡ್ ಬಂದುಬಿಟ್ಟು 13.46 ಅಥವಾ ಅದಕ್ಕಿಂತ ಹೆಚ್ಚಿನ ಒಂದು ಡಿವಿಡೆಂಡ್ನ ನೀವು ಪಡೆದಿರ್ತೀರ. ಸೊ ನೀವು ಇಲ್ಲಿ ನೋಡಿದ್ರಲ್ಲ, ನಾನು 2020 ಮತ್ತು 2021ರಲ್ಲಿ ನಾವು ರೆಕಮೆಂಡ್ ಮಾಡಿರ್ತಕ್ಕಂಥ ಸ್ಟಾಕ್ಸ್ಗಳಿಂದ ನಾವು ಪಡೆದಿರ್ತಕ್ಕಂಥ ಡಿವಿಡೆಂಡು ಮತ್ತು ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ಮೇಲೆ ನಾವು ಎಷ್ಟು ಪರ್ಸೆಂಟೇಜ್ ಡಿವಿಡೆಂಡ್ ನಾವು ಪಡೆದಿದ್ದೀವಿ ಅನ್ನೋದು ಕೂಡ ನಾನು ನಿಮಗೆ ಇಲ್ಲಿ ತೋರಿಸಿದ್ದೀನಿ. ನೀವು ಕೂಡ ಇದೇ ಥರ ಎಕ್ಸೆಲ್ನ ಮೇಂಟೈನ್ ಮಾಡಿ, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಯಾವ ಥರ ಗ್ರೋತು ಇಯರ್ ಬೈ ಇಯರ್ ಅದು ಹೆಚ್ಚಾಗ್ತಾ ಇದೆ ಅಂತೇಳಿ. ಸೊ ಸಪೋಸ್ ನಾವಿವಾಗ ರೆಕಮೆಂಡ್ ಮಾಡಿರ್ತಕ್ಕಂಥ ಸ್ಟಾಕ್ಸ್ಗಳಲ್ಲಿ ನೀವು 1 ಲಕ್ಷ ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಂತ ಅನ್ಕೋಣ. RECಯಿಂದ ನಮಗೆ 1 ಲಕ್ಷ ರೂಪಾಯಿಗೆ 20,000 ರೂಪಾಯಿ ನಮಗೆ ಇಂಟ್ರೆಸ್ಟ್ ಬಂದಂಗೆ ಆಗ್ತಾಯಿತ್ತು ನಮ್ಮ ಒಂದು ಅಕೌಂಟಿಗೆ. ಗೇಲಿಂದ ನಮಗೆ 9,000 ರೂಪಾಯಿ ಇಂಟ್ರೆಸ್ಟ್ ಬಂದಂಗೆ ಆಗ್ತಾಯಿತ್ತು. NMDCಯಿಂದ 5,800 ರೂಪಾಯಿ, ITCಯಿಂದ 5,075 ರೂಪಾಯಿ, ಕೋಲ್ ಇಂಡಿಯಾದಿಂದ 15,000 ರೂಪಾಯಿ. ಅಂದರೆ ನಾವು 5 ಲಕ್ಷ ರೂಪಾಯಿ ನಾವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಮಗೆ 55,000 ರೂಪಾಯಿ ನಮಗೆ ಡಿವಿಡೆಂಡ್ ಸಿಗ್ತಾಯಿತ್ತು. ಸೊ ಅದೇ ಥರ 2021ರಲ್ಲಿ ನಮಗೆ RECಯಿಂದ 13,670 ರೂಪಾಯಿ ಡಿವಿಡೆಂಡ್ ಸಿಕ್ಕಿದೆ. ನಾವು 1 ಲಕ್ಷ ರೂಪಾಯಿನೇ ನಾವು ಒಂದೊಂದು ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅಂತೇಳಿ ನಾವು ಇಮ್ಯಾಜಿನ್ ಮಾಡ್ಕೊತಾ ಹೋದರೆ, ಗೇಲ್ ಇಂಡಿಯಾದಿಂದ ನಮಗೆ 12,857 ರೂಪಾಯಿ ಡಿವಿಡೆಂಡ್ ಸಿಕ್ಕಿದೆ. NMDCಯಿಂದ 18,633 ರೂಪಾಯಿ ಡಿವಿಡೆಂಡ್ ಸಿಕ್ಕಿದೆ. ITCಯಿಂದ 5,375 ರೂಪಾಯಿ ಡಿವಿಡೆಂಡ್ ಸಿಕ್ಕಿದೆ. ಕೋಲ್ ಇಂಡಿಯಾದಿಂದ ನಮಗೆ 13,461 ರೂಪಾಯಿ ಡಿವಿಡೆಂಡ್ ಸಿಕ್ಕಿದೆ. ಸೊ ಟೋಟಲ್ ಅಮೌಂಟ್ ನಮಗೆ ಸಿಕ್ಕಿರೋದು ಡಿವಿಡೆಂಡ್ನಿಂದ 63,997 ರೂಪಾಯಿ. ನೀವು ಇಲ್ಲಿ ನೋಡ್ಬೋದು, ಹೋದ ವರ್ಷ ನಮಗೆ 55,000 ರೂಪಾಯಿ ಸಿಕ್ಕಿದ್ರೆ ಈ ಸರಿ ಅದು 63,997 ರೂಪಾಯಿಗೆ ಅದು ಬಂದಿದೆ. ಆಲ್ಮೋಸ್ಟ್ 64,000 ರೂಪಾಯಿ ನಾವು ಡಿವಿಡೆಂಡ್ನ ಪಡೆದಿದ್ದೀವಿ. ನೀವು ಇಲ್ಲಿ ನೋಡ್ಬೋದು ಬ್ಯೂಟಿ ಆಫ್ ಡಿವಿಡೆಂಡ್ ಯಾವ ಥರ ವರ್ಕ್ ಆಗ್ತಾಯಿದೆ ಅಂತೇಳಿ. 2020 ಮತ್ತು 2021ರಲ್ಲಿ ನಾವು ಪಡೆದಿರ್ತಕ್ಕಂಥ ಡಿವಿಡೆಂಡ್ ಎಷ್ಟಿದೆ ಅಂತೇಳಿ ನಾನು ನಿಮಗೆ ಇಲ್ಲಿ ತೋರಿಸಿದ್ದೀನಿ. ಕೆಲವೊಂದು ಸ್ಟಾಕ್ಸ್ಗಳಿಂದ ನಾವು ಬೋನಸ್ ಮತ್ತು ಸ್ಟಾಕ್ ಸ್ಪ್ಲಿಟ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಆವಾಗ ಮತ್ತೆ ನಮ್ಮ ಒಂದು ಡಿವಿಡೆಂಡ್ ಅಮೌಂಟ್ ಕೂಡ ಅದು ಹೆಚ್ಚಾಗ್ತಾ ಹೋಗುತ್ತೆ ಅಂತೇಳಿ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಮ್ಮ ಹತ್ರ ಯಾರೆಲ್ಲ ಅಕೌಂಟ್ ಓಪನ್ ಮಾಡಿದ್ದಾರೆ ಅವರಿಗೆ ನಾವು 2020ರಲ್ಲಿ ನಾವು ರೆಕಮೆಂಡ್ ಮಾಡಿರ್ತಕ್ಕಂಥ ಸ್ಟಾಕ್ಸ್ಗಳು ಡಿವಿಡೆಂಡ್ಗೋಸ್ಕರ ನಾನು ಬೈ ಮಾಡಿಸಿದ್ದೀನಿ. ಆ ಸ್ಟಾಕ್ಸ್ಗಳು ಇವತ್ತಿನ ದಿನ ಎಷ್ಟು ರಿಟರ್ನ್ ಕೊಟ್ಟಿದ್ದೇವೆ ಅಂತೇಳಿ ನಾನು ನಿಮಗೆ ಇಲ್ಲಿ ತೋರಿಸಿದ್ದೀನಿ. ಒಳ್ಳೆಯ ಸ್ಟಾಕ್ಸ್ಗಳನ್ನು ಸರಿಯಾದ ಪ್ರೈಸಲ್ಲಿ ನಾವು ರೆಕಮೆಂಡ್ ಮಾಡೋ ಮೂಲಕ ಇನ್ವೆಸ್ಟರ್ಸ್ಗೆ ವೆಲ್ತ್ ಕ್ರಿಯೇಟ್ ಮಾಡೋದಕ್ಕೆ ನಾನು ಸಹಾಯ ಮಾಡಿದ್ದೀನಿ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ. ಇದೊಂದು ಎಜುಕೇಷನ್ ವಿಡಿಯೋ ಆಗಿದೆ. ಮಾರ್ಕೆಟಲ್ಲಿ ನಿಮಗೆ ಅಪಾರ್ಚುನಿಟಿಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಸರಿಯಾದ ಟೈಮಲ್ಲಿ ನೀವು ಕೂಡ ಆ ಒಂದು ಅಪಾರ್ಚುನಿಟಿನ ನೀವು ಗ್ರ್ಯಾಬ್ ಮಾಡ್ಕೊಳ್ಳಿ. ನೀವು ಕೂಡ ಒಳ್ಳೆ ರಿಟರ್ನ್ಸ್ನ ನೀವು ಮಾರ್ಕೆಟಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ನಮಗೆ ವೆಲ್ತ್ ಕ್ರಿಯೇಷನ್ ಬಂದ್ಬಿಟ್ಟು ಮಾರ್ಕೆಟ್ ಯಾವಾಗ ಬಿದ್ದಿರುತ್ತೆ ಅವಾಗೇ ಆಗುತ್ತೆ. ಮಾರ್ಕೆಟ್ ಅಪ್ ಆದಾಗ ನಮ್ಗೆ ಅಂಥ ಒಂದು ರಿಟರ್ನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗೋದಿಲ್ಲ ಮಾರ್ಕೆಟಲ್ಲಿ. ಸೊ ನೀವೇನಾದರೂ ಫೈನಾನ್ಷಿಯಲಿ ಸೆಟಲ್ ಆಗಬೇಕಂತ ಮಾಡ್ಕೊಂಡಿದ್ರೆ ಮಾರ್ಕೆಟ್ ಬಿದ್ದಾಗೆ ನೀವು ಚೆನ್ನಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ, ಅದು ನಿಮ್ಮ ಒಂದು ಲೈಫನ್ನು ಕೂಡ ಅದು ಟರ್ನ್ ಆಗೋದಕ್ಕೆ ಅದೊಂದು ಅವಕಾಶ ಆಗ್ಬೋದು ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇದಾಗಿತ್ತು ವೀಕ್ಷಕರೇ, ಡಿವಿಡೆಂಡ್ ಬಗ್ಗೆ ಈ ಒಂದು ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋನ ನೀವಿನ್ನೂ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.